ಗುಡ್ ಮಾರ್ನಿಂಗ್. ಇವತ್ತು ನಾನು ನನ್ನ ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು. ಬೆಳಗ್ಗೆ ಇವತ್ತು ಎದ್ದೇಳುವಾಗ ಸ್ವಲ್ಪ ಲೇಟ್ ಆಯಿತು, ಚಳಿ ಮಳೆ ಇತ್ತು. ನಾನಿವತ್ತು ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಆಗಲಿ ದೇವ್ರೆ ಅಂತ ಬೇಡ್ಕೊಂಡೆ. ಫುಲ್ ವೆದರ್ ಚೇಂಜ್ ಉಂಟು, ಫುಲ್ ಮಳೆ. ರಾತ್ರಿಯಿಂದ ಇನ್ನೂ ಮಳೆ ನಿಂತಿಲ್ಲ. ಫುಲ್ ನನ್ನ ಮನೆ ನೋಡ್ಬೋದು, ಫುಲ್ ಕತ್ಲೆ ಕಾಣಿಸ್ತುಂಟು. ಎಲ್ಲ ರೂಮಿಗೆ ಲೈಟ್ ಆನ್ ಮಾಡಿಕೊಂಡೇ ಹೋಗಬೇಕು. ಹಾಗೆ ಬ್ರಷ್ ಮಾಡುವ ಅಂತ ಹೋದೆ. ಅಲ್ಲಿ ನೋಡಿದ್ರೆ ನೀರು ಸಹ ತುಂಬ ಕೋಲ್ಡ್ ಇತ್ತು. ಅಂತೂ ಬ್ರಷ್ ಮಾಡ್ಕೊಂಡು ಬಂದೆ. ಬ್ರಷ್ ಆದಮೇಲೆ ನನಗೆ ಹೊರಗಡೆ ಕೂತ್ಕೊಳ್ಳಿಕ್ಕೆ ತುಂಬ ಇಷ್ಟ. ನೋಡಿದ್ರೆ ಫುಲ್ ಮಳೆ ಬರ್ತಿತ್ತು, ಕೂರ್ಲಿಕ್ಕಾಗಲಿಲ್ಲ. ಹಾಗೆ ಒಳಗೆ ಬರುವಾಗ ಅಮ್ಮ ದೋಸೆ ಮಾಡ್ತಾಯಿದ್ರು. ಅದನ್ನ ವೀಡಿಯೋ ಮಾಡುವ ಅಂತ ಅನ್ಸ್ಕೊಂಡೆ. ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಅಮ್ಮ ಸ್ವಲ್ಪ ಸ್ಲೋ ಆಗೇ ಮಾಡ್ತಿದ್ದಾರೆ, ಇಲ್ಲಾಂದರೆ ಸ್ಪೀಡಾಗಿ ಮಾಡ್ತಾರೆ. ದೋಸೆ ಜೊತೆ ಚಿಕನ್. ನಮಗೆ ನೆನ್ನೆ ಅಮ್ಮ ಚಿಕನ್ ಮಾಡಿದರು, ಅದೇ ಉಂಟು. ತೋರಿಸ್ತೀನಿ ನಿಮಗೆ. ಚಿಕನ್ ಸಾಂಬಾರು ಮಾಡಿದ್ದಾರಮ್ಮ. ನನ್ನ ಕಾಫಿ ಅಂದರೆ ತುಂಬ ಇಷ್ಟ. ಅದಂತೂ ಈಗ ಮಳೆ ಬರ್ತುಂಟು. ಈ ಟೈಮಿಗೆ ನನ್ನ ಕಾಫಿ ಕುಡಿದು ಚಿಕನಲ್ಲಿ ದೋಸೆ ತಿನ್ನುವಾಗ ವಾವ್ ಸಖತ್ತಾಗಿರುತ್ತೆ. ನನಗೆ ಸಖತ್ ಇಷ್ಟ. ನನಗೆ ಆ ಥರ ಬಿಸಿ ಬಿಸಿ ಎಲ್ಲ ತಿನ್ಲಿಕ್ಕೆ ತುಂಬ ಇಷ್ಟ, ಅದಂತೂ ರೈನಿ ಸೀಸನಲ್ಲಿ. ದೋಸೆ ಎಲ್ಲ ತಿಂದಾಯಿತು. ಅದಾದಮೇಲೆ ಪ್ಲೇಟ್ ಇಡುವಾಗ ಬರುವಾಗ ಪಾತ್ರೆ ಎಲ್ಲ ಇತ್ತು, ಇದನ್ನ ಸ್ವಲ್ಪ ತೊಳ್ಕೊಳ್ಳುವ ಅಂತ. ನನ್ನ ಅಮ್ಮ ಅಡುಗೆ ಕೆಲಸ ಎಲ್ಲ ಮಾಡ್ತಾರೆ, ಪಾತ್ರೆ ಎಲ್ಲ ನಾನು ತೊಳಿತೀನಿ. ಹೀಗೆ ಹೊರ್ಗಡೆ ಬಂದಿದ್ದೆ ರೋಡ್ ನೋಡುವ ಅಂತ. ಮಳೆನೇ ನಿಂತಿಲ್ಲ ಇನ್ನೂ. ರೋಡ್ನಂತೂ ನಮ್ಮದು ಹೇಳೋದೇ ಬೇಡ, ಹಾಗಾಗಿದೆ. ನಮ್ಮ ಗಿಡಗಳಿಗೆಲ್ಲ ತುಂಬ ಖುಷಿ ಆಗ್ಬೋದು, ಫುಲ್ ನೀರು ಸಿಕ್ಕಿದೆ. ನಿನ್ನೆ ರಾತ್ರಿಯಿಂದ ಸ್ಟಾರ್ಟ್ ಆಗಿರೋ ಮಳೆ ಇನ್ನೂ ನಿಂತಿಲ್ಲ. ಫುಲ್ ಕತ್ರೆ ಆಗಿದೆ. ಈ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಅಷ್ಟೇ ಕತ್ಲೆಗೆ, ಯಾಕಂದರೆ ನಾನು ಬ್ರೈಟ್ನೆಸ್ ಆನ್ ಮಾಡ್ಕೊಂಡಿದ್ದೀನಿ. ಕತ್ಲೆ ಆಗಿದೆ ಫುಲ್ಲು. ನಿನ್ನೆಯಿಂದ ಸೂರ್ಯ ಸಹ ಬಂದಿಲ್ಲ. ಜಾಸ್ತಿ ಮಳೆ ಆಗಿ ಗಿಡಗಳೆಲ್ಲ ಬಿದ್ದೋಗಿದೆ. ನನ್ನ ಕಸಿನ್ ಫೋನ್ ಮಾಡಿದ್ಲು, ಅವ್ರ ಜೊತೆ ಸ್ವಲ್ಪ ವೀಡಿಯೋ ಕಾಲಲ್ಲಿ ಮಾತಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನನಗೆ ಎಕ್ಸಾಮ್ ಉಂಟು ಕಲೀಲಿಕ್ಕೆ, 12th ಮತ್ತು 14th ತುಂಬ ಉಂಟು. ಈ ಬುಕ್ಕು ಇಲ್ಲಿ ತನಕ ಕಂಪ್ಲೀಟ್ ಮಾಡಿದ್ದೀನಿ, ಇಲ್ಲಿ ತನಕ. ಮತ್ತು ಇನ್ನೂ ಇಷ್ಟುಂಟು. ಇನ್ನೊಂದು ಸಬ್ಜೆಕ್ಟ್ ಬೇರೆ ಉಂಟು, ಅದನ್ನ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನಾಳೆ ಬ್ಲಾಗಲ್ಲಿ ಸಿಗುವ. ಈಟ್ ಹೆಲ್ದಿ, ಸ್ಟೇ ಹೆಲ್ದಿ, ಬಾಯ್.